ನೀವು ಬಳಸುವ ಗಾರ್ನಿಯರ್ ಫೇಸ್ ವಾಶ್ ಹಿಂದಿರುವ ಕಂಪನಿಯ ಮೌಲ್ಯ ಎಷ್ಟು ಗೊತ್ತಾ? ಸುಮಾರು 2.3 ಲಕ್ಷ ಕೋಟಿ. ಹೌದು, ನಾವು 150 ಅಥವಾ 200 ರೂಪಾಯಿಗೆ ಖರೀದಿ ಮಾಡುವ ಈ ಚಿಕ್ಕ ಬಾಟಲ್ ಹಿಂದೆ 2.3 ಲಕ್ಷ ಕೋಟಿಗೂ ಅಧಿಕ ಮೌಲ್ಯದ ಜಾಗತಿಕ ಬಿಸ್ನೆಸ್ ಸಾಮ್ರಾಜ್ಯ ಇದೆ. ಇದರ ವಾರ್ಷಿಕ ಆದಾಯ 4 ಲಕ್ಷ ಕೋಟಿಗೂ ಹೆಚ್ಚು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಬಿಸ್ನೆಸ್. ನಾನು ನಿಮ್ಮ ಮಹೇಶ್ ಎಂ ದಂಡು. ನಮಗೆ ಗಾರ್ನಿಯರ್ ಅಂದ್ರೆ ಫೇಸ್ ವಾಶ್, ಆದರೆ ಮಾರ್ಕೆಟ್ಗೆ ನ್ಯಾಚುರಲ್ ಬ್ಯೂಟಿ ಮತ್ತು ಸ್ಕಿನ್ ಕೇರ್ನ ಪ್ರತೀಕ. ಇದರ ಹಿಂದೆ ಇರುವ ಕಂಪನಿ ಲೋರಿಯಲ್. ಈ ಕಂಪನಿ 1909ರಲ್ಲಿ ಫ್ರಾನ್ಸ್ನಲ್ಲಿ ಆರಂಭ ಆಯಿತು. ಇವತ್ತು ಗಾರ್ನಿಯರ್, ಲೋರಿಯಲ್, ಪ್ಯಾರಿಸ್, ಲೆಬನಿನ್, ಲ್ಯಾನ್ಕೋಮ್ ಸೇರಿದಂತೆ ಅನೇಕ ವಿಶ್ವ ಪ್ರಸಿದ್ಧ ಬ್ರ್ಯಾಂಡ್ಗಳು ಒಂದೇ ಕಂಪನಿಗೆ ಸೇರಿವೆ. ಇದರ ಮಾರ್ಕೆಟ್ ಮೌಲ್ಯ ಸುಮಾರು 2.3 ಲಕ್ಷ ಕೋಟಿ. ಆದರೆ ಗಾರ್ನಿಯರ್ ಗೆದ್ದದ್ದು ಕೇವಲ ಫೇಸ್ ವಾಶ್ ಮಾರಾಟ ಮಾಡಿ ಅಲ್ಲ, ನೈಸರ್ಗಿಕ ಪದಾರ್ಥಗಳ ಮೂಲಕ ಸ್ಕಿನ್ ಕೇರ್ ಎಂಬ ನಂಬಿಕೆಯನ್ನ ಮಾರಾಟ ಮಾಡಿ ಗೆದ್ದಿದೆ. ವಿಟಮಿನ್ ಸಿ, ಚಾರ್ಕೋಲ್, ಲೆಮನ್ ಇಂತಹ ನೈಸರ್ಗಿಕ ಅಂಶಗಳನ್ನು ಬಳಸಿಕೊಂಡು ಪ್ರತಿಯೊಂದು ಸ್ಕಿನ್ ಪ್ರಾಬ್ಲಮ್ಗೆ ವಿಶೇಷ ಪ್ರಾಡಕ್ಟ್ ಅನ್ನ ಪರಿಚಯ ಮಾಡಿದೆ. ಅದಕ್ಕಾಗಿಯೇ ಗಾರ್ನಿಯರ್ ಕೇವಲ ಒಂದು ಫೇಸ್ ವಾಶ್ ಅಲ್ಲ, ಕಂಪ್ಲೀಟ್ ಸ್ಕಿನ್ ಕೇರ್ ಸೊಲ್ಯೂಷನ್ ಬ್ರ್ಯಾಂಡ್ ಆಗಿ ಬೆಳೆದಿದೆ. ಆದರೆ ಈ ಜರ್ನಿ ಅಷ್ಟೊಂದು ಸುಲಭವಾಗಿರಲಿಲ್ಲ. ಮಾರ್ಕೆಟ್ನಲ್ಲಿ ಹಿಮಾಲಯ, ಪಾಂಡ್ಸ್ ಸೇರಿದಂತೆ ಅನೇಕ ಭಾರತೀಯ ಮತ್ತು ಅಂತಾರಾಷ್ಟ್ರೀಯ ಬ್ರ್ಯಾಂಡ್ಗಳು ತೀವ್ರ ಸ್ಪರ್ಧೆಯನ್ನ ನೀಡಿತು. ಆದರೆ ಲೋರಿಯಲ್ ಫೇಸ್ ವಾಶ್ನಲ್ಲಿ ನಿಲ್ಲಲಿಲ್ಲ. ಫೇಸ್ ವಾಶ್, ಸಿರಮ್, ಏರ್ ಕಲರ್, ಏರ್ ಕೇರ್, ಸ್ಕಿನ್ ಕೇರ್ ಹೀಗೆ ಸಂಪೂರ್ಣ ಬ್ಯೂಟಿ ಕ್ಯಾಟಗರಿಯನ್ನೇ ತನ್ನ ಬ್ರ್ಯಾಂಡ್ಗಳಿಂದ ತುಂಬಿದೆ. ಅಷ್ಟೇ ಅಲ್ಲ, ಪ್ರತಿ ವರ್ಷ ರಿಸರ್ಚ್ ಮತ್ತು ಡೆವಲಪ್ಮೆಂಟ್ಗೆ ಭಾರೀ ಹೂಡಿಕೆಯನ್ನ ಮಾಡಿ ಹೊಸ ಹೊಸ ಉತ್ಪನ್ನಗಳನ್ನ ಮಾರ್ಕೆಟ್ಗೆ ತರ್ತಾ ಇದೆ. ಪ್ರತಿ ಉದ್ಯಮಿ ಇಲ್ಲಿ ಒಂದು ವಿಚಾರವನ್ನ ಕಲಿಯಲೇಬೇಕು. ಗ್ರಾಹಕರಿಗೆ ಒಂದೇ ಪ್ರಾಡಕ್ಟ್ ಮಾರಬೇಡಿ, ಅವರ ಸಮಸ್ಯೆಗೆ ಕಂಪ್ಲೀಟ್ ಸೊಲ್ಯೂಷನ್ ನೀಡಿ. ಆಗ ಒಂದು ಪ್ರಾಡಕ್ಟ್ ಖರೀದಿಸಲು ಬಂದ ಗ್ರಾಹಕ ನಿಮ್ಮ ಬ್ರ್ಯಾಂಡ್ನ ಇನ್ನೂ ಹಲವು ಪ್ರಾಡಕ್ಟ್ಗಳನ್ನು ಖರೀದಿ ಮಾಡ್ತಾನೆ. ಗಾರ್ನಿಯರ್ ನಮಗೆ ಹೇಳುವ ಅತಿ ದೊಡ್ಡ ಪಾಠ ಒಂದೇ: ಗ್ರಾಹಕರಿಗೆ ಪ್ರಾಡಕ್ಟ್ ಮಾರಿದ್ರೆ ಒಂದು ಸೇಲ್ ಸಿಗುತ್ತೆ, ಆದರೆ ಸೊಲ್ಯೂಷನ್ ಮಾರಿದ್ರೆ ಜೀವನ ಪೂರ್ತಿ ಬಿಸ್ನೆಸ್ ಸಿಗುತ್ತೆ. ಲಾಸ್ಟ್ ಬಟ್ ನಾಟ್ ಎ ಲೀಸ್ಟ್, ಗಾರ್ನಿಯರ್ ಕೇವಲ ಫೇಸ್ ವಾಶ್ ಮಾರಲಿಲ್ಲ, ಸಹಜ ಸೌಂದರ್ಯದ ಮೇಲಿನ ನಂಬಿಕೆಯನ್ನ ಮಾರಿದೆ. ಅದಕ್ಕಾಗಿಯೇ ಇವತ್ತು ಜಗತ್ತಿನ ಕೋಟ್ಯಾಂತರ ಜನರು ಗಾರ್ನಿಯರ್ ಅನ್ನ ಆಯ್ಕೆ ಮಾಡ್ತಾ ಇದ್ದಾರೆ. ನೀವೇನು ಹೇಳ್ತೀರಾ? ದಯವಿಟ್ಟು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಬಿಸ್ನೆಸ್.